ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಮನೇಲೇನೆ ಪುಳಿಯೋಗರೆ ಗೊಜ್ಜು ಮತ್ತು ಪೌಡರ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ಲ, ಆ ವ್ಲಾಗಲ್ಲಿ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ರೆಸಿಪಿನ ಶೇರ್ ಮಾಡಿ ಶಿಲ್ಪ ಅಂತ ಹೇಳಿ. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನಿವತ್ತು ಮನೇಲಿ ಪೌಡರ್ ಖಾಲಿ ಆಗಿದೆ, ಹಾಗೆ ಗೊಜ್ಜು ಕೂಡ ಖಾಲಿ ಆಗಿಬಿಟ್ಟಿದೆ. ಸರಿ, ಹೆಂಗೂ ಫ್ರೀ ಇದ್ದೀನಲ್ವಾ, ಇವಾಗ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡೆ. ಹಾಗೆ ರೆಸಿಪಿನೂ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಅದಲ್ಲದೆ ನಾಳೆ ನಾವು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂದರೆ ಅರ್ಪಿತ್ ಅವ್ರ ಮನೆ ಏನೋ ಪೂಜೆ ಇದೆಯಂತೆ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ನಮ್ಮನ್ನು ಕೂಡ ಕರೆದಿದ್ದಾರೆ. ಇನ್ನು ಅಲ್ಲಿ ಅರ್ಪಿತ್ ಅವ್ರಿಗೆ ಹಾಗೆ ಸುಕೃತಿಗೆ ಎಲ್ರಿಗೂ ಕೂಡ ಈ ಪುಳಿಯೋಗರೆ ಗೊಜ್ಜು ಅಂದರೆ ತುಂಬ ಇಷ್ಟ. ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಹೆಂಗಿದ್ರು ನಮ್ಮ ಮನೆಗೂ ಕೂಡ ಬೇಕಲ್ವಾ, ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಆಯಿತು ಅಂತ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹುಳ ಆಗಿರೋ ಥರ ಇದೆ, ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಪುಳಿಯೋಗರೆ ಗೊಜ್ಜೆಲ್ಲ ಏನು ಗೊತ್ತಾ, ಹೊಸ ಹುಣಸೆ ಹಣ್ಣಲ್ಲಿ ಮಾಡೋದಕ್ಕಿಂತ ಹಳೆ ಹುಣಸೆ ಹಣ್ಣು ಬರುತ್ತೆ ಗೊತ್ತಾ, ಕಪ್ಪು ಹುಣಸೆ ಹಣ್ಣು ಅಂತ ಅಂತಾರೆ, ಅದ್ರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಹುಣಸೆ ಹಣ್ಣು ಕೂಡ ಅಷ್ಟೇ, ನಾವು ಜಾಸ್ತಿ ಹಾಕೋದೇನು ಬೇಡ. ಈಗ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕೋ ಕಡೆ ಒಂದು ಕಾಲು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕಿದ್ರೆ ಸಾಕು, ತುಂಬಾ ರುಚಿಯಾಗಿಬಿಡುತ್ತೆ. ಹುಳಿನೂ ಕೂಡ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಹಳೆ ಹುಣಸೆ ಹಣ್ಣು ಖಾಲಿ ಆಗಿಬಿಟ್ಟಿದೆ, ಹೊಸ ಹುಣಸೆ ಹಣ್ಣು ಮಾತ್ರ ಇರೋದು, ಹಾಗಾಗಿ ಇದನ್ನೇ ಬಳಸ್ಕೊಂಡು ಇವತ್ತು ಮಾಡೋದು. ಇನ್ನು ಹುಣಸೆಹಣ್ಣನ್ನು ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಾವು ಏನೇ ಅಡುಗೆ ಮಾಡ್ಕೊಳ್ಳುವಾಗ ಹಾಕ್ಲಿಕ್ಕೂ ಕೂಡ ಮನಸ್ಸಾಗಲ್ಲ. ಹಾಗಾಗಿ ನಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಇವಾಗ ನನಗೆ ನೆನಪಾಯಿತು. ಹಾಗಾಗಿ ಹಾಗೆ ಕುತ್ಕೊಂಡೆ, ಆಮೇಲೆ ಅಡುಗೆ ಮಾಡೋಣ ಅಂತ. ಏನಂದರೆ ಇತ್ತೀಚೆಗಂತೂ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇದೆ, ಹಾಗೆ ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಇರ್ಬೋದು ಅಥವಾ ಆಕ್ನೆ ಮಾರ್ಕ್ಸ್ ಇರ್ಬೋದು, ಏನಂದರೆ ಏನೂ ಇಲ್ಲ, ಎಷ್ಟು ಕ್ಲಿಯರ್ ಆಗಿದೆ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮನೇಲಿ ಏನಾದರೂ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಾ ಇದ್ದೀರಾ, ನಮಗೂ ಕೂಡ ಶೇರ್ ಮಾಡಿ ಅಂತೇಳಿ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ನಾನು ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ ಕೂಡ. ಏನಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರು ಸ್ಕಿನ್ ಸ್ವಲ್ಪ ಚೇಂಜಸ್ ಆಗುತ್ತೆ, ಕೆಲವೊಬ್ಬರು ತುಂಬ ಗ್ಲೋ ಆಗ್ತಾರೆ, ಕೆಲವೊಬ್ಬರಿಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ಇರೋ ಪಿಂಪಲ್ಸ್ ಕೂಡ ಫುಲ್ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಏನೋ ಒಂಥರ ಅವ್ರ ಫೇಸ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಅದು ಕಾರಣ ಏನು ಅಂತ ಹೇಳಲಿಕ್ಕಾಗಲ್ಲ, ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಅಂತ ಅನಿಸುತ್ತೆ. ಆದರೆ ನನಗೂ ಕೂಡ 5 months ಕಂಪ್ಲೀಟ್ ಆಗ್ತಿದ್ದಂಗೆ ನನ್ನ ಫೇಸು ಕೂಡ ಸ್ವಲ್ಪ ಡಲ್ ಆಗಲಿಕ್ಕೆ ಶುರುವಾಗ್ತಾ ಇತ್ತು, ಅಂದರೆ ಇಲ್ಲೆಲ್ಲ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಡಾರ್ಕ್ ಸರ್ಕಲ್ಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಆಗಿಬಿಟ್ಟಿತ್ತು. ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ನಂಗೆ ನಿದ್ದೆ ಸರಿಗೆ ಆಗ್ತಾ ಇಲ್ಲ, ರಾತ್ರಿಯೆಲ್ಲ ಎದ್ದೇ ಇರ್ತೀನಿ ಅಂತೇಳಿ. ಆ ಕಾರಣದಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ಸು ಕೂಡ ಆಗಿತ್ತು. ಹಾಗಾಗಿ ನಾನು ಯಾವುದಾದ್ರೂ ಒಂದು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಸುಮಾರಷ್ಟು ಪ್ರಾಡಕ್ಟ್ನ ಚೆಕ್ ಮಾಡಿದೆ. ಆದರೆ ನನಗೆ ಯಾವುದು ಕೂಡ ಸಮಾಧಾನ ಅನ್ನಿಸ್ಲಿಲ್ಲ, ಯಾಕಂದರೆ ಯಾವುದೋ ಒಂದು ಪ್ರಾಡಕ್ಟ್ನ ತೊಗೊಂಡು ಅದನ್ನು ನನ್ನ ಸ್ಕಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅದೆಲ್ಲ ನಮಗೆ ಗೊತ್ತೇ ಇರಲ್ಲ, ಐಡಿಯಾನೇ ಇರಲ್ಲ. ಅದಕ್ಕೆ ನನಗೆ ಚಾನ್ಸ್ ತಗೊಳ್ಳಿಕ್ಕೂ ಕೂಡ ಇಷ್ಟ ಇರಲಿಲ್ಲ. ಹಾಗೆ ಹಿಂಗೆ ಚೆಕ್ ಮಾಡ್ತಿರುವಾಗ ನನಗೆ ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪ್ ಕಾಣಿಸ್ತು. ಇತ್ತೀಚೆಗಂತೂ ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ಹಾಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ತಿರ್ತಾರಲ್ವ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ನೋಡಿದೆ. ಇದರಲ್ಲಿ ಹೆಂಗೆ ಅಂತ ಅಂದರೆ ಡಾಕ್ಟರ್ನ ನಾವು ನೇರವಾಗಿ ಕನ್ಸಲ್ಟ್ ಮಾಡ್ಬೋದು. ಅಂದರೆ ನಾನು ಇಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ನೀವು ನೋಡ್ತಿರ್ಬೋದು. ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದೇ ನಮ್ಮನ್ನು ಕೇಳುತ್ತೆ, ನಿಮ್ಮ ಹೆಸರು, ಏಜು, ಹಾಗೆ ನೀವು ಕನ್ಸೀವ್ ಇದ್ದೀರಾ, ನಿಮ್ಗೇನಾದರೂ ಬೇಬಿ ಇದೆಯಾ, ಈ ಥರದ್ದೆಲ್ಲ ಕ್ವಶನ್ ಅದು ಮಾಡುತ್ತೆ. ನಾವು ಅದಕ್ಕೆ ಜಸ್ಟ್ ಆನ್ಸರ್ ಮಾಡಬೇಕು ಅಷ್ಟೇ. ಇಲ್ಲ ನಮಗೆ ಟೆಕ್ಸ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ನೇರವಾಗಿ ನಾವು ಕಾಲ್ ಮುಖಾಂತರ ಕೂಡ ಮಾತಾಡ್ಬೋದು. ಇನ್ನು ನಮ್ಮ ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತಲೂ ಕೂಡ ನಾವು ಅಲ್ಲಿ ಶೇರ್ ಮಾಡ್ಕೊಳ್ಬೋದು. ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಅಂತ ಅಂದರೆ ನಮ್ಮ ಫೋಟೋನ ಜಸ್ಟ್ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಅನಲೈಸ್ ಮಾಡುತ್ತೆ. ಅದಾದಮೇಲೆ ಅದನ್ನು ಡಾಕ್ಟರ್ ನೋಡಿಬಿಟ್ಟು ನಮ್ಮ ಸ್ಕಿನ್ಗೆ ಏನು ಸೂಟ್ ಆಗುತ್ತೆ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಂತೇಳಿ ಅವರೇ ನಮಗೆ ಸಜೆಸ್ಟ್ ಮಾಡ್ತಾರೆ. ಇವಾಗ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ನ ನಿಮ್ಗೆ ಹೇಳಲ್ಲ, ನೀವು ಯೂಸ್ ಮಾಡ್ತಿರೋದನ್ನ ಮತ್ತೊಬ್ರಿಗೆ ಹೇಳಲ್ಲ. ನಮ್ಮ ಸ್ಕಿನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾತ್ರ ನಮಗೆ ಕಳಿಸ್ಕೊಡ್ತಾರೆ. ನನಗೆ ಹೆಂಗೆ ಅಂತ ಅಂದರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಇತ್ತು, ಆಗಲೇ ಹೇಳ್ದಂಗೆ ಸ್ವಲ್ಪ ಸ್ಕಿನ್ ಕೂಡ ಡಲ್ ಆಗ್ತಾ ಇತ್ತು. ಆ ಪ್ರಾಬ್ಲಮ್ನ ಅವರು ನೋಡಿಕೊಂಡು ನನಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಒಂದು ನಿಮಿಷ, ಇಷ್ಟು ಪ್ರಾಡಕ್ಟ್ಗಳನ್ನ ನನಗೆ ಕಳಿಸ್ಕೊಟ್ಟಿರೋವಂಥದ್ದು. ಇದರಲ್ಲಿ ಸನ್ಸ್ಕ್ರೀನ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಹಾಗೆ ಸೀರಮ್ ಇರ್ಬೋದು, ಎಲ್ಲ ಇದೆ. ಟೋಟಲಾಗಿ ಹೇಳ್ಬೇಕಂದ್ರೆ ನನ್ನ ಸ್ಕಿನ್ಗೆ ಏನೇನೆಲ್ಲ ಅಗತ್ಯ ಇದೆ ಅದನ್ನು ಮಾತ್ರ ಇವರು ಕಳಿಸ್ಕೊಟ್ಟಿರೋವಂಥದ್ದು. ಹಾಗೆ ಇನ್ನೊಂದೇನಂತ ಅಂದರೆ
ನಾನು ಇದನ್ನು ಇಷ್ಟು ದಿನ ಯೂಸ್ ಮಾಡಿ ನನಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿರೋದ್ರಿಂದ ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸುಮಾರು ದಿನದಿಂದ ನಾನು ಇದನ್ನು ಬಳಸ್ತಿದ್ದೀನಿ. ಸುಮ್ಮನೆ ತಗೊಂಡು ನಾನು ಯೂಸ್ ಮಾಡಿದ್ರೆ ನಿಮಗೆ ಹೇಳೋದು ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ನಾನು ಸ್ವಲ್ಪ ದಿನ ವೆಯ್ಟ್ ಮಾಡ್ತಾ ಇದ್ದೆ. ನನಗೆ ಬೆಸ್ಟ್ ರಿಸಲ್ಟ್ ಬಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು. ಹಾಗೆ ಇನ್ನೊಂದೇನು ಗೊತ್ತಾ, ಇದು ತುಂಬಾ ಒಂದು ಒಳ್ಳೆ ಬಜೆಟಲ್ಲಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೂ ಕೂಡ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ಚೆಕ್ ಮಾಡಬೇಕು ಅನ್ನೋಂಗಿದ್ರೆ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ನನ್ನ ಆ್ಯಪ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ ಆಯಿತಾ. ಇನ್ನು ಗೊಜ್ಜು ಮಾಡ್ಕೊಳ್ಳಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸುಕೃತಿ ಕೂಡ ಬಂದಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಹಾಗೇನೇ ಗೊಜ್ಜನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ಏನೇನೆಲ್ಲ ತೊಗೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸಿಂಪಲ್, ಮನೇಲೇ ಇರುತ್ತೆ ಇದೆಲ್ಲ ಪದಾರ್ಥ, ಅದನ್ನೇ ಬಳಸ್ಕೊಂಡು ಮಾಡೋವಂಥದ್ದು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹುಣಸೆಹಣ್ಣನ್ನು ನಾನು ಒಂದು ಕಿತ್ಲೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು 200 ಗ್ರಾಮ್ ಹುಣಸೆಹಣ್ಣು ಅಂತ ಅಂದ್ಕೊಳ್ಳಿ. ಇದಕ್ಕೆ ಬಿಸಿನೀರನ್ನ ಹಾಕಿಬಿಟ್ಟು ಒಂದು 15 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಹುಣಸೆಹಣ್ಣು ಬೇಗನೆ ನುಂದ್ಕೊಳುತ್ತೆ, ಹುಳಿನ ನಾವು ಬೇಗ ತೆಗಿಬೋದು ಅಂತ ಹೇಳ್ಬಿಟ್ಟು. ಇನ್ನು ಅದು ನುಂದ್ಕೊಳ್ಳೋವಷ್ಟರಲ್ಲಿ ಈ ಕಡೆ ಒಂದು ಕಡಾಯಿಗೆ 1.5 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಅದಕ್ಕೆ 1 ಕಪ್ ಆಗುವಷ್ಟು ಧನಿಯಾ ಕಾಳನ್ನ ಹಾಕ್ಕೊಂಡು ಒಂಚೂರು ಬಿಸಿ ಮಾಡಿಕೊಂಡೆ. ಅದಾದಮೇಲೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಬೇಕಾಗತ್ತೆ. ನಾವೆಷ್ಟು ಧನಿಯಾ ತೊಗೊತೀವೋ ಅದರಲ್ಲಿ ಅರ್ಧದಷ್ಟು ಜೀರಿಗೆನ ತೊಗೊಳ್ಬೇಕು. ಜೀರಿಗೆ ಮತ್ತು ಧನಿಯಾನ ಒಂದು 30 ಸೆಕೆಂಡಷ್ಟು ಹುರ್ಕೊಂಡು ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ಈ ಮೂರನ್ನ ಹಾಕಿದ್ಮೇಲೆ ಮತ್ತೆ ಒಂದು 20 ಸೆಕೆಂಡ್ ಹುರ್ಕೊಳ್ಬೇಕಾಗತ್ತೆ. ನಮಗೆ ಕಪ್ ಲೆಕ್ಕದಲ್ಲಿ ಗೊತ್ತಾಗಲ್ಲ ಅಂದರೆ ಒಂದು 6 ಸ್ಪೂನ್ ಧನಿಯಕ್ಕೆ 3 ಸ್ಪೂನ್ ಆಗುವಷ್ಟು ಜೀರಿಗೆ, ಇನ್ನು ಸಾಸಿವೆ ಮೆಂತ್ಯ ಇವೆಲ್ಲ 1 ಸ್ಪೂನ್ ಅಂತ ಲೆಕ್ಕ ಇಟ್ಕೊಳ್ಳಿ. ಇನ್ನು ಇವಾಗ ಕೊನೆಯಲ್ಲಿ ಅಂದರೆ ಇಳಿಸೋ ಅಂಥ ಟೈಮಲ್ಲಿ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಒಂಚೂರು ಹಂಗೆ ಬೆಚ್ಚಗೆ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ. ಇದೆಲ್ಲ ಉರಿಯುವಾಗ ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಮುರಿದ್ರೆ ನೀಟಾಗಿ ಮುರ್ಕೊಳ್ಬೇಕು, ಅಲ್ಲಿವರೆಗೂ ನಾವು ಉರಿಬೇಕಾಗತ್ತೆ. ಇಲ್ಲಾಂದರೆ ಜಾಸ್ತಿ ದಿನ ಗೊಜ್ಜನ ಅಥವಾ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕಾಗಲ್ಲ. ಚೆನ್ನಾಗಿ ಮೆಣಸಿನ್ಕಾಯಿ ಹುರಿದಷ್ಟು ನಾವು ಜಾಸ್ತಿ ದಿನ ಇಟ್ಕೊಳ್ಬೋದು. ಇನ್ನು ಈ ಕಡೆ ಹುಣಸೆಹಣ್ಣು ಕೂಡ ಚೆನ್ನಾಗಿ ನುಂದ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಇದನ್ನು ಚೆನ್ನಾಗಿ ಸ್ವಲ್ಪ ಕೈಯಲ್ಲೇ ಕಲಿಸ್ಕೊಳ್ಬೇಕು. ಅದಾದಮೇಲೆ ಒಂದು ಸೋಸೋ ಜಾಲರಿ ಒಳಗಡೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೀಟಾಗಿ ಸೋಸ್ಕೊಂಡು ಅದರಲ್ಲಿರೋ ಕಸನೆಲ್ಲ ತೆಗೆದಿದ್ದಾದಮೇಲೆ ಈ ಥರ ನೀರು ಸಿಗುತ್ತಲ್ವ, ಅದನ್ನು ಇನ್ನೊಂದು ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ, ಅಂದರೆ ಒಂದು ಪುಟ್ಟದು ಅಚ್ಚು ಬೆಲ್ಲ ಬರುತ್ತೆ ಗೊತ್ತಾ, ಅದರಲ್ಲಿ 3/4 ಭಾಗದಷ್ಟು ಬೆಲ್ಲ ಮಾತ್ರ ತೊಗೊಂಡಿದ್ದೀನಿ. ಇದೆರಡನ್ನೂ ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಬೇಯೋವಷ್ಟರಲ್ಲಿ ಈ ಕಡೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಇವಾಗ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ, ಅವಾಗ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ತರಿಯಾಗಿ ಮಾಡ್ಕೊಂಡ್ರೆ ಏನು ಗೊತ್ತಾ, ನಾವು ಅನ್ನಕ್ಕೆ ಕಲಿಸಿದಾಗ ಆ ಧನಿಯಾದು ಸಿಪ್ಪೆ ಅದೆಲ್ಲ ಬಾಯಿಗೆ ಸಿಗ್ತಿರುತ್ತೆ, ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರಲ್ಲ, ಹಾಗೆ ರುಚಿನೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ನಾವೆಷ್ಟು ನುಣ್ಣಗೆ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಗುತ್ತೆ. ಇನ್ನು ಈ ಕಡೆ ನೀವು ನೋಡ್ತಿರ್ಬೋದು ಹುಣಸೆಹಣ್ಣು ಕೂಡ ಚೆನ್ನಾಗಿ ಕುದೀತಾ ಇದೆ. ಏನಂದರೆ ನಾವು ಈ ಹುಣಸೆಹಣ್ಣಿನ ನೀರನ್ನ ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಗೊಜ್ಜು ಅಂತಲೇ ಹೇಳ್ಬೋದು. ನಾವೇನಾದರೂ ಇಲ್ಲಿ ತಪ್ಪು ಮಾಡಿದ್ರೆ ಗೊಜ್ಜು ಚೆನ್ನಾಗಿ ಬರಲ್ಲ. ಹುಣಸೆಹಣ್ಣು ಚೆನ್ನಾಗಿ ಕುದ್ದಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ಇವಾಗ 1 ಕಪ್ ಆಗೋವಷ್ಟು ಹುಣಸೆಹಣ್ಣಿನ ನೀರು ತೊಗೊಂಡಿರ್ತೀವಿ ಅಂದ್ಕೊಳ್ಳಿ, ಅದು ಅರ್ಧ ಕಪ್ ಆಗಬೇಕು, ಅಲ್ಲಿವರೆಗೂ ಕೂಡ ಕುದಿಸ್ಕೊಳ್ಬೇಕಾಗತ್ತೆ. ಈಗ ನೀವು ಕಡಾಯಿಗೆ ಹಾಕಿದಾಗ ನೋಡಿರ್ಬೋದು ಅದು 3/4 ಭಾಗದಷ್ಟು ಇತ್ತು, ಇವಾಗ ಕಡಿಮೆ ಆಗಿದೆ, ಅಂದರೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ. ಹಿಂಗಾದ್ಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಇದು ನೋಡಿಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಹುಣಸೆಹಣ್ಣು ಕುದ್ದಿದೆ ಅಂತ ಹೇಳ್ಬಿಟ್ಟು. ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕುದಿಸ್ಕೊಳ್ಳಿ. ಮೊದಲೇ ಹಾಕಿದ್ರೂ ನಡೆಯುತ್ತೆ, ಆಮೇಲೆ ಹಾಕಿದ್ರೂ ಕೂಡ ನಡೆಯುತ್ತೆ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಬೇಕು. ಇದು ಹುಣಸೆಹಣ್ಣು ಚೆನ್ನಾಗಿ ಕುದ್ದಿದೆ ಅಂದಮೇಲೆ ಇಂಗನ್ನ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೋ ನೋಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 3/4 ಭಾಗದಷ್ಟು ಪುಡಿನ ಸೇರಿಸ್ಕೊಂಡು ನಾನು ಸ್ವಲ್ಪ ಪುಡಿ ಎತ್ತಿಟ್ಕೊಂಡಿದ್ದೀನಿ, ಇನ್ನೊಂದ್ಸಲ ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಒಂದು ಅರ್ಧ ಕಪ್ ಆಗೋವಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಕೊಂಡು
ಬೇಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆ ಸೇರಿಸಿದ ಮೇಲೂ ಕೂಡ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೊಂಡ್ರೆ ಎಣ್ಣೆ ಮತ್ತು ಆ ಗೊಜ್ಜು ಎಲ್ಲ ಹೊಂದ್ಕೊಳುತ್ತೆ. ಅಷ್ಟೇ, ಇಷ್ಟು ಮಾಡ್ಕೊಂಬಿಟ್ರೆ ಆ ಪುಳಿಯೋಗರೆ ಗೊಜ್ಜು ರೆಡಿನೇ ಆಗೋಯ್ತು. ನೀವು ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇನ್ನು ಮಾಮೂಲಿಯಾಗಿ ನಾವು ಒಗ್ಗರಣೆ ಹಾಕ್ಕೊಳ್ತೀವಿ ನೋಡಿ, ಎಣ್ಣೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ಈ ಗೊಜ್ಜನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಈ ಗೊಜ್ಜು ಸೇರಿಸುವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಹಂಗೆ ಮಾಡ್ಕೊತೀವಿ ಅಂದರೂ ಕೂಡ ನಡೆಯುತ್ತೆ, ಆದರೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿಕ್ಕೆ ಹೋಗಬಾರ್ದು, ಅವಾಗ ಟೇಸ್ಟ್ ಬೇರೆ ಥರ ಆಗಿಬಿಡುತ್ತೆ. ಅದಾದಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಪುಳಿಯೋಗರೆ ರೆಡಿನೇ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂದಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ. ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ನಮಗೆ ಇದೇ ಆಯಿತು. ಹೆಂಗಿದ್ರು ಮಾಡಿದ್ದೆ ಅಲ್ವಾ, ಹಾಗೆ ನನಗೂ ಕೂಡ ಸ್ವಲ್ಪ ಮಾಡ್ಕೊಂಡ್ಬಿಟ್ಟೆ. ಅಪ್ಪು ಏನು ರಾತ್ರಿ ತಿನ್ನಲ್ಲ ಅಂತ ಅವ್ರು ಏನೂ ಹೇಳಲ್ಲ, ಏನು ಮಾಡಿಕೊಟ್ರು ಕೂಡ ತಿನ್ಕೊಳ್ತಾರೆ. ಇನ್ನು ಇದೊಂದೇ ರಾತ್ರಿ ಕೆಲಸ ಮಾಡ್ಕೊಂಡಿದ್ದು, ಅದಾದಮೇಲೆ ಊಟ ಮುಗಿಸಿ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದಷ್ಟೇ. ಆದರೆ ಇವತ್ತೇನೋ ಗೊತ್ತಿಲ್ಲ, ನನಗೆ ಒಂದು 2 ಗಂಟೆವರೆಗೂ ನಿದ್ದೆನೇ ಬಂದಿಲ್ಲ. ಏನಕ್ಕೆ ನಿದ್ದೆ ಬರಲಿಲ್ಲ ಅಂತ ಗೊತ್ತಾಗಲಿಲ್ಲ. ಒಂದೊಂದು ಸಲ ಹಿಂಗಾಗತ್ತೆ, ಒಂದೊಂದು ದಿನ ಮಾತ್ರ. ಇನ್ನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳ್ಬೇಕಿತ್ತು, ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸರಿ ಅಂದ್ಬಿಟ್ಟು 4 ಗಂಟೆಗೆ ಎದ್ದನ್ನ. ಸ್ನಾನ ಮಾಡಿದ ಮೇಲೂ ಕೂಡ ನನಗೆ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಏನೋ ನಿದ್ದೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು. ಇನ್ನಲ್ಲಿ ಕರಿಬೇವಿನ ಗಿಡ ನೀವು ನೋಡ್ತಾ ಇದ್ದೀರಲ್ವಾ, ಏನೋ ಒಂದು ಹುಳ ಅದರಲ್ಲಿ ಸೇರ್ಕೊಂಡ್ಬಿಟ್ಟು ಎಲೆ ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಂಗೆ ಡೈಲಿ ನೋಡಿದಾಗೆಲ್ಲ ಖುಷಿ ಆಗೋದು. ಅದು ಯಾಕೆ ಹಂಗಾಯಿತು ಅಂತಲೇ ಗೊತ್ತಿಲ್ಲ. ನಾವು ನೋಡ್ಕೊಳ್ಳೋ ಅಷ್ಟರಲ್ಲಿ ಹುಳ ಕಂಪ್ಲೀಟಾಗಿ ಎಲೆನೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿತ್ತು. ಇನ್ನು ನಿದ್ದೆ ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತೇಳಿ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಆಮೇಲೆ ಬಿಸಿನೀರು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟಿದ್ವಲ್ಲ, ಅಲ್ಲಿ ಅಡುಗೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಮಸಾಲೆನೆಲ್ಲ ರುಬ್ಬಿಟ್ಕೊಳ್ತಾ ಇದ್ದೀನಿ. ಅಂದರೆ ಫ್ರೈ ಮಾಡೋಕ್ಕೆ ಏನೇನು ಬೇಕು ಮಸಾಲೆ ಅದನ್ನು ರುಬ್ಕೊಳ್ತಾ ಇದ್ದೀನಿ. ₹3 ನಾವು 3 ಜನ ಇದೀವಿ. ₹3, ಇವರಿಬ್ರು ₹5. ಏನು ನಿಧಾನಕ್ಕೆ ಹೋಗ್ಲಾ? ಹಾ, ಎಷ್ಟು ಕೊಡ್ತೀಯ ಕಾಸು? ಹಾ, ಕೊಡಿಲಿ. ಕಾಸಿಲ್ಲಮ್ಮ, ಕಾಸು ಕೊಡು ನಂಗೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ಕಾಸು ಕೊಡು. ಇಲ್ಲಾಂದ್ರೆ ಇಳಿ ಗಾಡಿಯಿಂದ. ಗಾಡಿ ಕೆಳಗಡೆ ನೀನು ಯಾಕೆ ಇಳಿಬೇಕು? ಸುಕೃತಿ ಎಷ್ಟು ಪಟ ಅಂತ ಮಾತಾಡ್ತಾಳೆ ನೋಡಿ. ನಾವಿವತ್ತು ಹೆಂಗೆ ಬೇಗ ಎದ್ದಿದ್ದೀವೋ ಅದೇ ಥರ ಅವಳನ್ನು ಕೂಡ ಎಬ್ಸಿರೋದು. ಅಂದರೆ ಅವಳನ್ನ ಒಂದು 5 ಗಂಟೆಗೆ ಎಬ್ಬಿಸ್ಕೊಂಡು 6 ಗಂಟೆ 6:15 ಅಷ್ಟರಲ್ಲಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅಷ್ಟು ಬೇಗ ಎದ್ದಿದ್ರು ಫುಲ್ಲು ಆ್ಯಕ್ಟಿವ್ ಆಗಿದ್ದಾಳೆ. ಇನ್ನು ನಾವಿವತ್ತು ಬಂದಿರೋದು ಸಿದ್ರ ಬೆಟ್ಟಕ್ಕೆ. ನಾವು ಹೋದ ವರ್ಷ ಕೂಡ ಒಂದು ಸಲ ಬಂದಿದ್ವಿ, ಆ ವ್ಲಾಗ್ನು ಕೂಡ ನೀವು ನೋಡಿರ್ಬೋದು. ಇದು 2ನೇ ಸಲ ನಾವು ಬರ್ತಾ ಇರೋದು. ಇದು ಬಂದು ಅರ್ಪಿತ್ ಅವ್ರ ಮನೆ ದೇವಸ್ಥಾನ. ಇವತ್ತು ಅವರು ಮತ್ತು ಅವ್ರ ಅಕ್ಕ ಇಬ್ಬರು ಕೂಡ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರಂತೆ, ಹಾಗಾಗಿ ನಮ್ಮನ್ನು ಕೂಡ ಕರೆದಿದ್ರು. ಅದಕ್ಕೆ ಸ್ವಲ್ಪ ಬೇಗನೆ ಹೊರಟು ಬಂದಿದ್ದು. ಇನ್ನು ಇಲ್ಲಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಈ ಕಡೆ ಇರೋರ್ಗೆಲ್ಲರಿಗೂ ಕೂಡ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇರುತ್ತೆ ಅಂತ ಅನ್ಕೊತೀನಿ. ಇಲ್ಲಿರೋರು ಯಾರಾದರೂ ವ್ಲಾಗ್ಸ್ನ ನೋಡ್ತಾ ಇದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಡುಗೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ತೊಗೊಂಡೋಗ್ತಾರಂತೆ. ಇನ್ನು ಸುಕೃತಿ ಕೋಳಿ ಎಲ್ಲ ಇದ್ವಲ್ಲ, ಅದನ್ನ ನೋಡಿ ಹಂಗೆ ಆಟ ಆಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಭಯನೇ ಇಲ್ಲ ಗೊತ್ತಾ, ಕಚ್ಚುತ್ತೆ ಕುಕ್ಕುತ್ತೆ ನಾವು ಸ್ವಲ್ಪ ದೂರ ಇರಬೇಕು ಅಂತ ಎಲ್ಲ ಆರಾಮಾಗಿ ಮುಟ್ಕೊಂಡು ಆಟ ಆಡಿಸ್ತಾ ಇದ್ಲು. ಆರಾಮಾಗಿದ್ದೀನಿ, ಕುತ್ಕೋತೀನಿ. ಕಾರ್ ಐತೆ, ಆ ಕಾರ್ನ ತಗೊಂಬಂದು ಇಲ್ಲಿ ಹಾಕೊಂಡು ಅಲ್ಲೇ ಹೋಗೋಣ. ಇನ್ನೇನು ಕೆಲಸ ಗೊತ್ತಾ, ನಮ್ಮೂರಲ್ಲಿ ಇದೇ ಥರ ಮಾಡೋದು. ನಾವು ಆವಾಗ ಫುಲ್ ಕೆಳಗಡೆನೇ ಕೂತಿರ್ತೀವಿ, ಆ ಥರ ಎಲ್ಲ ಏನಿಲ್ಲ. ಇನ್ನು ಅರ್ಪಿತ್ ಅವರು ಮತ್ತು ಅವರಮ್ಮ ಅವರೆಲ್ಲರೂ ಕೂಡ ತುಂಬಾ ಕೇರ್ ಮಾಡ್ತಾರೆ.
ಈ ಸಮಯದಲ್ಲಿ ಕುತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆಲ್ಲ ನಿಂಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಆರಾಮಾಗಿ ಕುತ್ಕೊ ಅಂತ ಎಲ್ಲ ಹೇಳಿ ನನಗೆ ರೂಢಿ ಆಗಿಬಿಟ್ಟಿದೆ. ಅಂದರೆ ಮನೇಲೂ ಕೂಡ ಸ್ವಲ್ಪ ಆದಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಎಲ್ಲೋದ್ರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅವರು ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಏನೇನು ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡಿಕೊಂಡು ತೊಗೊಂಡೋದ್ರು. ಇನ್ನು ನನಗೆ ಮೇಲೆ ಹತ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಲ್ಲ, ಹಾಗಾಗಿ ನಾನು ಅಪ್ಪು ಕೆಳಗಡೆನೇ ಇದ್ವಿ. ಇನ್ನು ನಾವಿಬ್ಬರು ಇದ್ದಿದ್ದರಿಂದ ಕೃಷ್ಣಣ್ಣನೂ ಕೂಡ ನಮ್ಮ ಜೊತೆನೇ ಇದ್ದರು. ಇನ್ನು ಸುಕೃತಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಇನ್ನು ಅವಳು ಮೇಲ್ಗಡೆ ಹೋದರೆ ಗಾಳಿಗಿನ್ನ ಜಾಸ್ತಿ ಆಗಿಬಿಡುತ್ತಲ್ಲ, ಹಾಗಾಗಿ ಸುಕೃತಿನೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ. ಇನ್ನು ಈ ಟೈಮಲ್ಲಿ ಅಪ್ಪು ಸ್ವಲ್ಪ ನಂದು ಫೋಟೋಸ್ ಎಲ್ಲ ತೆಗೆದ್ರು. ಅದಾದಮೇಲೆ ನಾನು ಸ್ವಲ್ಪ ಫ್ರೈ ಮಾಡಿದೆ. ಇನ್ನು ಕೃಷ್ಣಣ್ಣ ಅವ್ರ ಮಾಮೂಲಿಯಾಗಿ ಕಬಾಬ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಅವರು ಕೂಡ ಬಂದರು. 5,000 ಕೊಡ್ತೀನಿ, ಇನ್ನ 2 ಸಲ ಹತ್ತಿಳಿರಿ. ಇಲ್ಲೇ ಸ್ಪಾಟ್ ಅಲ್ಲಿ ಕ್ಯಾಶ್ ಕೊಡ್ತೀನಿ, ಇಲ್ಲ ಫೋನ್ ಪೇ 10,000. ಇವತ್ತೇ ಹತ್ತಿ ಇಳಿಬೇಕು. ಓಹೋ, ಈಗ ಎಷ್ಟು ಟೈಮ್ ತಗೊಂಡ್ರಿ ಅಷ್ಟೇ ಟೈಮಲ್ಲಿ ಹತ್ತಿ ಇಳಿಬೇಕು. ತಿಂದ್ಮೇಲೆ ಹತ್ತಿ ಇಳಿದು ಬಿಡ್ಬೋದು. ಅದಕ್ಕೆ ನಿಮ್ಮತ್ತೆ 5,000 ಕೊಡ್ತಾ ಇರೋದು. ದುಡ್ಡು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ ನೀವು ಮನುಷ್ಯರು. ಏನೋ ಹಾ ಆಯ್ತು. ಅವ್ರ ಇವರೆಲ್ಲ ಏನಿಲ್ಲ, ನೀವ್ ಒಬ್ರೇ ಹೋಗಿ ಬರ್ಬೇಕು. ಹಾ ಹಾ ಈಗ ಏನ್ ಟೈಮಿಂಗ್ಸ್ ಎಲ್ಲ ಹತ್ತಿಳಿದ್ರಿ ಅದೇ ಟೈಮಲ್ಲೇ ಹತ್ತಿಳಿಬೇಕು. ಹಾ ಅಲ್ಲೇ ಮನ್ಗಿದ್ದು ಆಮೇಲೆ ರೆಸ್ಟ್ ಮಾಡ್ಕೊಂಡು ತಿರ್ಗಾ ಸಾಯಂಕಾಲ 2 ರೌಂಡ್ ಹೇಳಿರೋದು ನಾನು. ನಾವ್ ಇಲ್ಲಿಂದ ಡ್ರೋನ್ ಬಿಡ್ತೀವಕ್ಕ, ಹತ್ತಿದೀರ ಇಲ್ವ ಅಂತ. ಹಾ ಅಷ್ಟೇ ಸಾಕು. ದುಡ್ಡು ಯಾರು ಫಸ್ಟ್ ಕೊಡಲ್ಲ, ನೀವು ಗೆದ್ಮೇಲೆ ಕೊಡೋದು. ಹತ್ಬಿಡ, ನಾನು ಅರ್ಧ ಹತ್ತಿದ್ದೀನಿ, ಅರ್ಧ ದುಡ್ಡು ಸಾಕು ಅಂತ ವಾಪಸ್ ಕೊಟ್ಬಿಟ್ರೆ ಏನ್ ಮಾಡೋದು. ಇನ್ನು ಅರ್ಪಿತಾ ಅವ್ರನ್ನ ಸುಮ್ಮನೆ ಅಪ್ಪು ರೇಗಿಸ್ತಾ ಇದ್ರು. ಹತ್ಬಹುದು, ಹತ್ತಕ್ಕೆ ಆಗಲ್ಲ ಅನ್ನೋ ಥರ ಏನಿಲ್ಲ. ದೇವಸ್ಥಾನ ಆದಮೇಲೆ ಅದು ಶಕ್ತಿ ಬಂದ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ಪಟಪಟ ಅಂತ ಹತ್ಕೊಂಡು ಹೋಗ್ಬಿಡ್ತೀವಿ. ಕೆಳಗಡೆ ಬಂದಮೇಲೆ ಸ್ವಲ್ಪ ಹೊತ್ತು ಸುಸ್ತಾಗ್ತಿರತ್ತೆ ಅಷ್ಟೇ. ಇನ್ನು ಅಡುಗೆ ಎಲ್ಲ ಆಗಿತ್ತಲ್ವ, ಸ್ವಲ್ಪ ಹೊತ್ತು ಹಂಗೆ ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಇಲ್ಲಿ ಪಕ್ಕದಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು. ಇನ್ನು ಸುಕೃತಿ ನೋಡಿ ಎಷ್ಟು ಕಾಡಿಸ್ತಾಳೆ ಅವ್ರ ಮಾಮನ್ನ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಅವ್ರ ಅಣ್ಣ ಬೇರೆ ಜೊತೆಲಿದ್ದಿದ್ದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಅವಳಿಗೆ. ಹೆಣ್ಮಕ್ಳೇ ಹಂಗೆ ಅನಿಸುತ್ತೆ, ಅಣ್ಣಂದಿರನ್ನ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ, ಹಾಗೆ ಜೊತೆಲಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಜಾಸ್ತಿನೇ. ಇನ್ನು ಸುಕೃತಿಗಂತೂ ಅವ್ರ ಅಣ್ಣ ಅಂದರೆ ಜಾಸ್ತಿ ಪ್ರೀತಿ ಅನಿಸುತ್ತೆ, ಅವನ ಜೊತೆನೇ ಇದ್ಲು ಇವತ್ತೆಲ್ಲ. ಇನ್ನು ನಾವು ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಸಮಯ ಕಳೆದು ಅದಾದಮೇಲೆ ಹೊರಟ್ವಿ. ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ದೇವಸ್ಥಾನದಿಂದ ಬಂದಿದ್ದೆ, ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಬಂದು ಸ್ವಲ್ಪ ನಿದ್ದೆ ಮಾಡಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು, ಯಾಕಂದರೆ ರಾತ್ರಿ ಎಲ್ಲ ಸರಿಗೆ ನಿದ್ದೆ ಆಗಿರಲಿಲ್ವಲ್ಲ. ಹಾಗಾಗಿ ನಾನು ವಿಡಿಯೋಸ್ ಏನು ಮತ್ತೆ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಈಗಲೂ ಸ್ವಲ್ಪ ನಂಗೆ ನಿದ್ದೆ ಬರೋ ಥರನೇ ಇದೆ, ಕಣ್ಣೆಲ್ಲ ಒಂಥರ ಆಗಿದೆ, ನೋಡ್ಬೋದು. ಇನ್ನು ಇವಾಗ ಸ್ವಲ್ಪ ಶಾಪಿಂಗ್ ಹೋಗಬೇಕು. ಅಂದರೆ ಮನೇಲಿ ಗ್ರಾಸರೀಸ್ ಎಲ್ಲ ಮುಗ್ದೋಗ್ಬಿಟ್ಟಿದೆ, ಏನಂದರೆ ಏನೂ ಇಲ್ಲ. ನೆನೆ ಬರುವಾಗಲೇ ತೊಗೊಂಡು ಬಂದುಬಿಡೋಣ ಬಿಡಪ್ಪು ಅಂತ ಅಂದರೆ ಬೇಡ ಬೇಡ ಫಸ್ಟು ರೆಸ್ಟ್ ಮಾಡು ನೀನು ಅಂತ ಕರ್ಕೊಂಡು ಬಂದುಬಿಟ್ರು. ಇವಾಗ ಮತ್ತೆ ಹೋಗೋ ಥರ ಆಗಿದೆ. ಸರಿ ಇವಾಗ ಹೋಗಿ ಬಂದುಬಿಡೋಣ ಅಂತೇಳಿ ಹೊರಟಿದ್ದೀವಿ. ಒಂಚೂರು ಜಾಸ್ತಿ ತರಬೇಕು ಈ ಸಲ ಗ್ರಾಸರೀಸ್ನೆಲ್ಲ. ಹಾಗೆ ಒಂದು ವಿಷಯನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಿತ್ತು. ಏನಂದರೆ ನಾವು ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋಗಿದ್ದು, ಹಾಗೆ ಹೊರಗಡೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಬಂದೋ ಅಲ್ಲ. ವ್ಲಾಗಲ್ಲೆಲ್ಲ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಸೀಮಂತ ಯಾವಾಗ ಶಿಲ್ಪ, ನಿಮ್ಮ ಕಡೆ ಸೀಮಂತ ಮಾಡಲ್ವಾ, ಅಮ್ಮನ ಮನೇಲಿ ಮಾಡಿದ್ರಲ್ಲ ಅಷ್ಟೇನ ಶಾಸ್ತ್ರ ಅಂತ ಎಲ್ಲ ಹೇಳಿ. ಅದ್ರ ಬಗ್ಗೆನೇ ಹೇಳೋಣ ಅಂದ್ಕೊಂಡೆ. ಏನಂದರೆ ಮಾಮೂಲಿಯಾಗಿ ಎಲ್ಲರ ಕಡೆನೂ ಯಾವ ಥರ 5ನೇ ತಿಂಗಳಿಗೆ 7ನೇ ತಿಂಗಳಿಗೆ 9ನೇ ತಿಂಗಳಿಗೆ ಶ್ರೀಮಂತ ಮಾಡ್ತಾರೆ ನೋಡಿ, ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗೆ ಆ ಥರ ನಮ್ಮ ಕಡೆನೂ ಕೂಡ ಮಾಡ್ತಾರೆ. ಅಪ್ಪುಗೆ ಏನು ಆಸೆ ಇತ್ತು ಅಂದರೆ ಅವ್ರಿಗೆ 5ನೇ ತಿಂಗಳಿಗೆ ಸೀಮಂತ ಮಾಡಬೇಕು ಅಂತ. ಅದರಲ್ಲೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತೇಳಿ ಅವ್ರಿಗೆ ತುಂಬಾ ಆಸೆ ಇತ್ತು. ಆದರೆ ಆ ಸಮಯದಲ್ಲಿ ಆಗಲಿಲ್ಲ ಅಲ್ವಾ ಅಪ್ಪು? ಅವಾಗ 5ನೇ ತಿಂಗಳಲ್ಲಿ ಏನಾಯ್ತು ಅಂದ್ರೆ ಅದೇ ಮಗುಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಐತೆ ಹಂಗೆ ಹಿಂಗೆ ಅಂತ ಹೇಳಿದ್ರ ಡಾಕ್ಟ್ರು. ಸೊ ಹಂಗಾಗಿ ಅದನ್ನ ಮುಂದಕ್ಕೆ ಹಾಕೊಂಡೆ. ಯಾಕಂದ್ರೆ ಫಸ್ಟೇ ಸೀಮಂತ ಮಾಡಿ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನಿನಗೆ ಎಷ್ಟು ನೋವಾಗುತ್ತೆ ಅನ್ಕೊಂಡು ಅದೊಂದು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹಾಕೊಂಡು ಮತ್ತಿರ್ಗ ಆಷಾಢ ಬಂತು.
ಮತ್ತೆ ಈಗ ಆಷಾಢ ಮುಗಿಯೋವರೆಗೂ ಕಾಯ್ಬೇಕು. ಹಂಗಾಗಿ ಆದ್ರೆ ಆಷಾಢದಲ್ಲೂ ನಮ್ಗೊಂದು ಡೇಟ್ ಕೊಟ್ಟಿದ್ರು ಮಾಡ್ಬೋದು ಅಂತ ಹೇಳಿ. ಆದ್ರೆ ಮನೇಲಿ ಎಲ್ರು ಕೂಡ ಆಷಾಢದಲ್ಲಿ ಬೇಡ ಅಂತ ಅಂದ್ರು. ಅದಲ್ಲದೆ ನಾವ್ ಅನ್ಕೊಂಡಿದ್ದು ಅಂದ್ರೆ ನಮ್ ಕಡೆ ಆಗ್ಲಿ, ಈಗ ಪೋರ್ ಕಡೆ ಆಗ್ಲಿ, ಎಲ್ಲಾರ ಕಡೆನೂ ಅಷ್ಟೇ 5ನೇ ತಿಂಗಳಿಗೆ 7ನೇ ತಿಂಗಳಿಗೆ 9ನೇ ತಿಂಗಳಿಗೆ ಮಾಡ್ತಾರೆ. ಆದ್ರೆ ಅಪ್ಪು ದೇವಸ್ಥಾನದಲ್ಲಿ ಹೋಗಿ ಕೇಳ್ಕೊಂಡ್ ಬಂದಾಗ ಅಲ್ಲಿ ಜೋಯಿಸ್ರು ಎಷ್ಟನೇ ತಿಂಗಳಿಗೆ ಅಪ್ಪು ಹೇಳಿದ್ದು 4, 6, 8 ಅಂದ್ರೆ ಮೊದಲನೇ ಸೀಮಂತ ಸಮಸಂಖ್ಯೆಯಲ್ಲಿ ಮಾಡ್ಬೇಕು ಅಂತ. ಇದು ನಮಗ್ ಗೊತ್ತೇ ಇರ್ಲಿಲ್ಲ. ಅವ್ರು 4 ಮತ್ತೆ 6, 8ಕ್ಕೆ ಮಾಡ್ಬೋದು ಅಂತ ಹೇಳಿದ್ರಂತೆ. ಆದ್ರೆ ಎಲ್ರು ಮೊದ್ಲಿಂದ ಹೆಂಗ್ ಮಾಡ್ಕೊಂಡ್ ಬಂದಿದ್ದಾರೆ, ನಾವು ಹಂಗೆ ಮಾಡ್ಕೊಂಡ್ಬೇಕಲ್ಲ ಅಂತ ಹೇಳಿ ಇವಾಗ ಸೀಮಂತ ಮಾಡೋಣ ಅನ್ಕೊಂಡಿರೋದು. ಅಪ್ಪು ಅನ್ಕೊಂಡಿರೋದು. ನನ್ಗೆ ಇಷ್ಟ ಇರ್ಲಿಲ್ಲ 5ನೇ ತಿಂಗಳಲ್ಲಿ ಒಂಚೂರು ಮುಂದೆ ಹಾಕ್ಲಿಕ್ಕೆ. ಇದು ಕೂಡ ಒಂದ್ ಕಾರಣ. ನಂಗೆ ಗ್ರ್ಯಾಂಡ್ ಆಗೆಲ್ಲ ಸೀಮಂತ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟ ಇರ್ಲಿಲ್ಲ. ಸಿಂಪಲ್ ಆಗಿ ಮನೇಲೇನೇನೆ ಶಾಸ್ತ್ರ ಮಾಡ್ತಾರೆ ನೋಡಿ, ಆ ತರ ಮಾಡಿಸ್ಕೊಳ್ಬೇಕಂತ ಒಂದು ಆಸೆ ಇತ್ತು. ಊರಲ್ಲೆಲ್ಲ ಮಾಡಿದ್ರಲ್ವಾ, ಅಪ್ಪು ಅನ್ಕೊಂಡಿದ್ದು ಮೊದಲನೇ ಮಗು, ನಿನಗ್ ಖುಷಿ ಆಗ್ಬೇಕು. ಹೌದು, ನಮ್ಮನೇಲಿ ಸೀಮಂತ ನಂದೇ ಮೊದಲನೇದು ಅಂತ ಅನ್ಕೋತೀನಿ. ಮೆಮೊರಿ ಇರ್ಬೇಕು, ಖುಷಿ ಇರ್ಬೇಕು. ಮತ್ತೆ ನಾಳೆ ದಿನ ನಿನ್ ಮಗುಗ್ ತೋರ್ಸ್ಬೇಕು, ನೋಡು ನಿಮ್ಮಪ್ಪ ಸೀಮಂತ ಮಾಡೋರಿ ನನ್ಗೆ ಎಷ್ಟ್ ಚೆನ್ನಾಗಿ ಅಂತ. ನೋಡಿ ಇವ್ರ ಸ್ವಾರ್ಥ ಇವ್ರದ್ದು. ಹಂಗಾದ್ರೆ ಇವ್ರ ಮಗುಗ್ ಹೇಳ್ಕೋಬೇಕಂತ ಮಾಡ್ತಾ ಇದಾರೆ, ನನ್ ಖುಷಿಗಲ್ಲ ಹಂಗಂದ್ರೆ. ಇಲ್ಲ, ಆಮೇಲೆ ನಮ್ಮ ಮಮ್ಮಿಗೆ ಏನ್ ಮಾಡಿದ್ಯಾ ಡ್ಯಾಡಿ ನೀನು ಅಂದ್ರೆ, ನೋಡಪ್ಪ ಹಿಂಗೆಲ್ಲ ಫಂಕ್ಷನ್ ಮಾಡಿದೀವಿ ಅಂತ ಹೇಳ್ಬೋದಲ್ಲ. ಏನೋ ಒಟ್ನಲ್ಲಿ ಅವ್ರಿಗೆ ತುಂಬಾನೇ ಇಷ್ಟ, ಅದೊಂದು ಮೆಮೊರಿಬಲ್ ಆಗಿರತ್ತೆ ಅಂತ ಹೇಳಿ. ಈಗ ನಾವ್ ಹೊಟ್ಟೆಲಿದ್ದಾಗ ನಮ್ಮ ತಾಯಿಗಿರೋ ಬಸ್ರಿ ಇದ್ದಾಗ ಅವಾಗ ಹೆಂಗಿತ್ತು ಏನು ನಮ್ಗೆ ಗೊತ್ತೇ ಇಲ್ವಲ್ಲ. ಹೌದು, ಅವಾಗೆಲ್ಲ ಫೋಟೋಸ್ ಎಲ್ಲ ಏನು ಇರ್ಲಿಲ್ಲ ಅಲ್ಲ, ಗೊತ್ತಾಗಿಲ್ಲ ನಮ್ಗೆ. ಅದೊಂಥರ ಚೆನ್ನಾಗಿದೆ. ಅವ್ರು ನಮ್ಮ ಏಜಿಗೆ ಬಂದಾಗ ಅದನ್ನ ನೋಡಕ್ ಖುಷಿ ಪಡ್ತಾರೆ. ಹೌದು, ಅಲ್ಲಿವರೆಗೂ ಅವ್ರಿಗೇನು ಅನ್ಸಲ್ಲ, ಚಿಕ್ಕ ಮಕ್ಳಲ್ಲಿ ಏನ್ ಗೊತ್ತಾಗಲ್ಲ. ದೊಡ್ಡವ್ರ ಆಯ್ತಾ ಅವಾಗ ಅವ್ರಿಗೆ ನಮ್ಮ ಮಮ್ಮಿ ಡ್ಯಾಡಿ ಹಿಂಗಿರ್ಬೋದು, ಆ ಟೈಮಲ್ಲಿ ಯಾವ ತರ ಅನ್ನೋದು ಒಂದು ನೆನಪಾಗುತ್ತೆ. ಹೌದು, ಇವಾಗ ನೋಡಿ ನಾವು ಅಪ್ಪ ಅಮ್ಮನ ಮದ್ವೆ ಫೋಟೋ ಸಿಕ್ಕಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅಮ್ಮ ನೀವ್ ಹಂಗಿದ್ರ, ಅಪ್ಪ ನೀವ್ ಹಿಂಗಿದ್ರ ಅಂತ ಹೇಳಿ. ಹಂಗೆ ಅಲ್ವಾ ನಮ್ಮ ಮಕ್ಳು ಕೂಡ ಆ ತರ ಇವ್ರಿಗೆ ಆಸೆ. ಆದ್ರೆ ನಾನು ಹೇಳಿದ್ದೆ ಅವ್ರಿಗೆ, ನನ್ ಗ್ರ್ಯಾಂಡ್ ಆಗೆಲ್ಲ ಮಾಡಿಸ್ಕೊಳೋದೆಲ್ಲ ಇಷ್ಟ ಇಲ್ಲ, ಒಂದ್ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಬೇಕು ಅಂತ ಹೇಳಿ. ಅವರು ನನ್ನ ಕೈಲಿ ಎಷ್ಟ ಆಗುತ್ತೋ ಅಷ್ಟು ನಾನು ಮಾಡ್ತೀನಮ್ಮ, ನಾನು ಇಷ್ಟದಾಗ ಮಾಡ್ತೀನಿ, ಒಟ್ನಲ್ಲಿ ನಿಂಗೆ ಖುಷಿ ಆಗತ್ತೆ ಅಂತ ಹೇಳಿ ಇವಾಗ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಒಂದು 3 ಡೇಟ್ ಕೊಟ್ಟಿದ್ರು ಅಲ್ವಾ ಅಪ್ಪು ನಮ್ಗೆ, 3 ಡೇಟ್ ಕೊಟ್ಟಿದ್ದಾರೆ. ಇನ್ನ ನಾವು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು 1 ಡೇಟ್ಗೆ ಎಲ್ಲರೂ ಯಾವ ಥರ ಬರ್ಲಿಕ್ಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡು ಫೈನಲ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀವಿ. ಸದ್ಯದಲ್ಲೇ ಶ್ರೀಮಂತ ಕೂಡ ಆಗುತ್ತೆ. ಇವಾಗಿಂದ ಎಲ್ಲಾನು ಕೂಡ ನಾವು ರೆಡಿ ಮಾಡ್ಕೊಳ್ಬೇಕು. ಅಪ್ಪು ಫಿಕ್ಸ್ ಆಗ್ಬಿಟ್ರಲ್ವ ಈಗ ಸೀಮಂತ ಮಾಡಬೇಕು ಅಂತ ಹೇಳಿ, ಅವಾಗಿಂದನೇನೆ ಎಲ್ಲಾನು ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಎಲ್ಲಿ ಮಾಡಿಸೋದು, ಫುಡ್ಡು, ಅದು ಇದು ಅಂತೇಳಿ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ನಮ್ಮನೇಲಿ ಹೆಂಗೆ ಅಂದರೆ ಅವರೇ ಎಲ್ಲಾನು ಕೂಡ ನೋಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕು. ಹಂಗಾಗಿ ಒಂಚೂರು ನಮಗೂ ಕೂಡ ಕಷ್ಟ. ಅದಲ್ಲದೆ ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡ್ಕೊಳ್ತಾ ಇಲ್ಲ, ಸಿಂಪಲ್ಲಾಗಿ ಶಾಸ್ತ್ರೋಕ್ತವಾಗಿ ಮಾಡಿಸ್ಕೊಳ್ಬೇಕು ಅನ್ನೋದೊಂದು ಆಸೆ ನನಗಲ್ವಾ. ಹಂಗಾಗಿ ಒಂಚೂರು ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಅದು ಮುಂದಿನ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಏನು ಅಂತೇಳಿ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿದ್ರಲ್ವಾ, ಹಾಗಾಗಿ ಶೇರ್ ಮಾಡಿಕೊಂಡೆ. ಹಾಗೆ ನಾವು ಟ್ರಿಪ್ ಹೋದಾಗ ಅಪ್ಪು ಸುಮಾರು ಜನ ಕಮೆಂಟ್ ಮಾಡಿದ್ರು, ಈ ಟೈಮಲ್ಲಿ ಯಾಕೆ ಹೋಗಿದ್ರಿ ಶಿಲ್ಪ, ರಿಸ್ಕ್ ಎಲ್ಲ ತಗೊಳ್ಳೋದು ಒಳ್ಳೇದಲ್ಲ ಅಂತ. ನಾವೇನಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ಹೋಗಿದ್ದು. ನಮಗೂ ಕೂಡ ಭಯ ಇರುತ್ತೆ ಅಲ್ವಾ. ಒಂದ್ಸಲ ಡಾಕ್ಟರ್ನ ಕೇಳಿ ಅವರು ಏನು ತೊಂದರೆ ಇಲ್ಲ ಅಂದ್ಮೇಲೆ ಹೋಗ್ಲಿಕ್ಕೆ ಮನ್ಸು ಮಾಡಿದ್ದು. ಡಾಕ್ಟರ್ಗಿಂತ ನಮ್ಗೆ ಜಾಸ್ತಿ ಭಯ. ಹೌದು, ಇವ್ರಿಗೆ ಹೆಂಗೆ ಅಂದ್ರೆ ಆಸೆನೂ ಈಡೇರಿಸ್ಬೇಕು, ಒಂಚೂರು ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ಬೇಕು ಅನ್ನೋ ತರ. ನನ್ಗೆ ಏನು ತೊಂದರೆ ಇಲ್ಲ, ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದ್ರಿಂದ ನಾವು ಹೋಗಿದ್ದು ಅಷ್ಟೇ. ನಾನು ನೋಡ್ಕೊಂಡು ಯಾರು ಹೋಗೋ ತರ ಪ್ಲಾನ್ ಎಲ್ಲ ಮಾಡ್ಕೊಂಡ್ಬೇಡಿ. ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಓಕೆ ಅಂದ್ರೆ ಏನು ಕೂಡ ತೊಂದರೆ ಇಲ್ಲ. ಒಟ್ನಲ್ಲಿ 2 ದಿನ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಹೆಂಗೆ ಅಂದ್ರೆ ನಾನು ಎಲ್ಲ ಆಸೆನೂ ಕೂಡ ಈಡೇರಿಸ್ಬೇಕು, ಏನೂ ಕೂಡ ನನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಾರ್ದು ಅನ್ನೋ ಥರ. ನನಗೆ ಬೇರೆ ಥರ ಬೈಕೆ ಎಲ್ಲ ಏನೂ ಇಲ್ಲ ಇವಾಗ ಅಂತ ಅಲ್ಲ, ಮೊದಲಿಂದನೂ ಅಷ್ಟೇ. ನನಗೊಂದು ಸ್ವಲ್ಪ ನೇಚರ್ ಅಂದರೆ ತುಂಬ ಇಷ್ಟ. ಈ ಚಿಕ್ಕಮಂಗ್ಳೂರು, ಮಡಿಕೇರಿ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಈ ಸಲ ಕರ್ಕೊಂಡೋಗಿದ್ದು ಅಷ್ಟೇ. ಥ್ಯಾಂಕ್ ಯು ಎಲ್ಲರೂ ನನಗೆ ಅಷ್ಟೊಂದು ಪ್ರೀತಿಯಿಂದ ಕೇರ್ ಮಾಡಿ
ಹುಷಾರು ಶಿಲ್ಪ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ. ಅದನ್ನೆಲ್ಲ ನೋಡಿ ನಿಜ ನಂಗೆ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ಪ್ರೀತಿ ತೋರಿಸ್ತಾರಪ್ಪ, ನಮ್ಮ ಮೇಲೆ ಎಷ್ಟು ಕಾಳಜಿ ಇಟ್ಟಿದ್ದಾರಲ್ಲ ಅಂತ ಹೇಳಿ. ಅದಕ್ಕೆ ತುಂಬಾ ಥ್ಯಾಂಕ್ ಯು. ಇನ್ನಿವಾಗ ಶಾಪಿಂಗ್ ಹೊರಡಬೇಕು. ಈಗ ಸೀಮಂತ ಮಾಡ್ಬೇಕಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೀವಲ್ವ. ಇನ್ನು ಸ್ವಲ್ಪ ಕೆಲಸಗಳೆಲ್ಲ ಶುರು ಆಗಿಬಿಟ್ರೆ ಗ್ರಾಸರೀಸ್ನೆಲ್ಲ ತರಲಿಕ್ಕೂ ಕೂಡ ಆಗಲ್ಲ. ಇನ್ನು ಯಾರಾದರೂ ಮನೆಗೆ ಬಂದರೆ ಬೇಕೇ ಆಗುತ್ತಲ್ಲ, ಹಾಗಾಗಿ ಹೋಗಿ ತಗೊಂಡು ಬರೋಣ ಅಂತ. ಹಬ್ಬಗಳೆಲ್ಲ ಹತ್ರ ಬರ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ, ಡಿ ಮಾರ್ಟಲ್ಲಿ ಮಾತ್ರ ಎಷ್ಟು ಜನ ಇದ್ದರು ಇವತ್ತು ಅಂದರೆ ಕಾರು ಮತ್ತು ಬೈಕ್ ಪಾರ್ಕ್ ಮಾಡಲಿಕ್ಕೆ ಜಾಗ ಆಗ್ತಿರ್ಲಿಲ್ಲ, ಅಷ್ಟೊಂದು ಕ್ರೌಡ್ ಆಗಿಬಿಟ್ಟಿತ್ತು. ಇನ್ನು ನಮ್ಮ ಕಾರ್ ಪಾರ್ಕ್ ಮಾಡಲಿಕ್ಕೂ ಕೂಡ ಜಾಗ ಇರಲಿಲ್ಲ. ಆ ಕಡೆ ಎಲ್ಲೋ ಒಂದು ಕಡೆ ಕೃಷ್ಣನ ಹೋಗಿ ಜಾಗ ನೋಡಿ ಇಟ್ಕೊಂಡು ಅದಾದಮೇಲೆ ಅಪ್ಪು ಗಾಡಿ ನಿಲ್ಲಿಸಿ ಬಂದಿದ್ದು. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಜನ ಇರೋದನ್ನ ನೋಡಿದ್ದು. ನಾನು ಅಂದ್ಕೊಂಡೆ ಒಳಗಡೆ ಹೋಗ್ಬೇಕಾದ್ರೆ ಖಂಡಿತ ಇವತ್ತು ಈಚೆ ಬರೋಕ್ಕಾಗಲ್ಲ, ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದೇ ರಾತ್ರಿ ಆಗುತ್ತೆ ಅಂತ. ಆದರೆ ಅರ್ಪಿತ್ ಅವ್ರದ್ದು ಈ ಸಲ ಏನು ಜಾಸ್ತಿ ತೊಗೊಳೋದಿರಲಿಲ್ಲ. ಹಾಗಾಗಿ ಅವರು ನಾನು ಕೂಡ ತೊಗೊಂಡ್ಬಿಡ್ತೀನಿ, ಏನೇನು ಬೇಕು ಎಲ್ಲನೂ ಹೇಳಿ ಒಟ್ಟಿಗೆನೇ ತೊಗೊಂಡು ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಸೇರಿ ಎಲ್ಲನೂ ಕೂಡ ಬೇಗನೆ ತೊಗೊಂಡ್ಬಿಟ್ವಿ. ಇನ್ನು ಮೇಲ್ಗಡೆ ಹೋಗಿದ್ವಾ, ಇಲ್ಲಿ ಸುಕೃತಿ ನೋಡಿ, ಅವಳಿಗೆ ಈ ಗಗಲ್ಸ್ ಅಂದರೆ ತುಂಬಾ ಇಷ್ಟ. ಇಲ್ಲಿಗೆ ಬರ್ತಾಳೆ, ಅವಳಿಗೆ ಯಾವ್ದು ಬೇಕು ಅದು ಹಾಕೊಳ್ಳೋದು, ಮಿರರ್ ಮುಂದೆ ನೋಡ್ಕೊಳ್ಳೋದು, ನನಗೆ ಸರಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕೋದು, ಅಂದರೆ ಅಲ್ಲಿ ಇದಕ್ಕೆ ಹಾಕೋದು. ಅವಳ ಎಕ್ಸ್ಪ್ರೆಷನ್ ಎಷ್ಟು ಕ್ಯೂಟಾಗಿ ಕೊಡ್ತಿದ್ಲು ಗೊತ್ತಾ. ಆದರೆ ಕ್ಯಾಮ್ರಾದಲ್ಲಿ ಮಾತ್ರ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ, ಪಟ್ಟಂತ ತಿರ್ಕೊಂಡು ಬಿಡೋಳು. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಹತ್ತತ್ರ ಒಂದು 5:45 ಆಗಿತ್ತು ಅಂದ್ಕೊಳ್ತೀನಿ. ನಾನು ಅಷ್ಟು ಬೇಗ ಬರಲಿಕ್ಕೆ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಹೆಲ್ಪ್ ಮಾಡಿದ್ರಿಂದ ಬೇಗನೆ ಶಾಪಿಂಗ್ ಮುಗೀತು. ಇನ್ನು ಗ್ರಾಸರೀಸ್ನೆಲ್ಲ ತೊಗೊಂಡು ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಮನೇಲಿ ಚಾಪೆ ಇರಲಿಲ್ಲ, ಒಂದು ಪುಟ್ಟದಿತ್ತು ಅಷ್ಟೇ. ಇನ್ನು ಯಾರಾದರೂ ಬಂದರೆ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಚಾಪೆ ತಗೊಂಡು ಬಂದಿದ್ದೀವಿ. ಇನ್ನು ಮಾಮೂಲಿಯಾಗಿ ಏನೇನೆಲ್ಲ ಬೇಕು, ಮಂತ್ಲಿ ಗ್ರಾಸರೀಸ್ ಇರುತ್ತಲ್ಲ ಎಲ್ಲನೂ ಕೂಡ ಒಂದೇ ಸಲ ಈ ಸಲ ತೊಗೊಂಡು ಬಂದ್ಬಿಟ್ಟಿರೋದು. ಮನೇಲಿ ಏನಂದರೆ ಏನೂ ಇರಲಿಲ್ಲ, ಲಿಕ್ವಿಡು ಅದು ಇದು ಏನೂ ಇರಲಿಲ್ಲ. ಇನ್ನು ಅಡುಗೆ ಸಾಮಗ್ರಿಗಳೆಲ್ಲ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದು ಈ ಸಲ. ಒಂದೂ ಕೂಡ ಮಿಸ್ ಮಾಡಿಲ್ಲ. ನಾನು ಮೊದಲೇ ಪ್ಲ್ಯಾನ್ ಮಾಡಿ ನೀಟಾಗಿ ಲೀಸ್ಟ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವೇನೋ ಒಂದು ತೊಗೊಳ್ಬೇಕಂತ ಹೋಗಿರ್ತೀವಿ, ಮರ್ತ್ಬಿಟ್ಟು ಬಂದುಬಿಟ್ಟು ಮತ್ತೆ ಇನ್ನೊಂದು ಸಲ ಹೋಗೋ ಥರ ಆಗುತ್ತೆ, ಅಂದರೆ ಬೇರೆ ಕಡೆ ತೊಗೊಳ್ಳೋ ಥರ. ಆದರೆ ಈ ಸಲ ನಾನು ಹಂಗೆ ಮಾಡ್ಕೊಂಡೇ ಇರಲಿಲ್ಲ, ಯಾಕಂದರೆ ಮತ್ತೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ ಅಲ್ಲ. ಹಾಗಾಗಿ ನೀಟಾಗಿ ಒಂದಿಷ್ಟು ಲೀಸ್ಟ್ ಮಾಡಿಕೊಂಡು ಒಂದೂ ಬಿಡ್ದೇ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು. ಈ ಸಲ ಏನಂದರೆ ಸ್ವಲ್ಪ ಎಣ್ಣೆಗಳನ್ನೆಲ್ಲ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಸನ್ಪ್ಯೂರ್ ಆಯಿಲು, ದೀಪದ ಎಣ್ಣೆ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡೆ. ಮಾಮೂಲಿಯಾಗಿ ನಾನು ಮನೇಲಿ ಕೋಕೋನಟ್ ಆಯಿಲು ಹಾಗೆ ಕಡಲೆಕಾಯಿ ಎಣ್ಣೆ ಇದನ್ನು ಜಾಸ್ತಿ ಬಳಸ್ತಾ ಇರ್ತೀನಿ. ಆದರೆ ಯಾರಾದರೂ ಬಂದಾಗ ಇದರಲ್ಲಿ ಅಡುಗೆ ಮಾಡಿಕೊಡ್ಲಿಕ್ಕೆ ಆಗಲ್ಲ, ಕೆಲವೊಬ್ಬರಿಗೆ ಅಲರ್ಜಿ ಆಗುತ್ತೆ, ಹಾಗೆ ಕೆಲವೊಬ್ಬರಿಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ಲೆಲ್ಲ ಇಷ್ಟ ಆಗಲ್ಲ ಅಲ್ಲ. ಹಾಗಾಗಿ ಮನೆಗೆ ಯಾರಾದರೂ ಬಂದಾಗ ನಾನು ಸನ್ಪ್ಯೂರ್ ಆಯಿಲಲ್ಲೇ ಜಾಸ್ತಿ ಅಡುಗೆ ಮಾಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಪ್ಯಾಕ್ನ ಜಾಸ್ತಿ ತೊಗೊಂಡು ಬಂದಿದ್ದೀನಿ, ಒಂದು 2-3 ಪ್ಯಾಕ್ನ ತೊಗೊಂಡು ಬಂದೆ. ಇರಲಿ ಮನೇಲಿ ಎಲ್ಲರೂ ಬಂದಾಗ ಬೇಕಾಗೇ ಆಗುತ್ತೆ ಅಂತ. ಇನ್ನು ದೀಪದ ಎಣ್ಣೆ ಎಲ್ಲ ಪೂಜೆಗೆಲ್ಲ ಬೇಕಲ್ಲ, ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡೆ. ಇನ್ನು ಮನೇಲಿ ಖಾರದ ಪುಡಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನನಗೆ ಈಚೆ ಕಡೆಯಿಂದ ತೊಗೊಂಡು ಬಂದು ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ, ಸ್ವಲ್ಪ ಕಲರೆಲ್ಲ ಜಾಸ್ತಿ ಇರುತ್ತಲ್ವ, ನನಗೇನೋ ಅಷ್ಟು ಇಡ್ಸಲ್ಲ. ಹಾಗಾಗಿ ನಾನೇನೇನೇ ಮೆಣಸಿನ್ಕಾಯಿನೆಲ್ಲ ತೊಗೊಂಡು ಬಂದು ಪುಡಿ ಮಾಡಿಸ್ಕೊಂಡು ಬಿಡ್ತೀನಿ. ಇನ್ನು ಫಂಕ್ಷನ್ ಬರೋ ಅಷ್ಟರಲ್ಲಿ ಆ ಕೆಲಸ ಕೂಡ ಮಾಡಿಟ್ಕೊಂಡ್ಬಿಡೋಣ ಅಂಥೇಳಿ ಅದನ್ನು ಕೂಡ ತೊಗೊಂಡು ಬಂದೆ. ಇನ್ನು ಮಾಮೂಲಿಯಾಗಿ ಸಣ್ಣ ಪುಟ್ಟ ಥಿಂಗ್ಸು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದಾಯಿತು. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ವ್ಲಾಗ್ನ ನೀವು ನೋಡಿರ್ತೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.